ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಹಾಗೂ ನನ್ನ ಎಲ್ಲ ರೈತ ಮಿತ್ರರಿಗೂ ಸಹಿತ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಎಲ್ಲರಿಗೂ ಅಭಿನಂದಿಸ್ತಾ ಈ ಒಂದು ರೈತರ ಹೋರಾಟ ಇದು ನಮ್ಮ ಹಕ್ಕಿನ ಬಗ್ಗೆ, ನಮ್ಮ ಹಕ್ಕನ್ನು ರಕ್ಷಣೆ ಮಾಡುವುದಕ್ಕೆ ಈಗ 1.5 ವರ್ಷದಿಂದ ಏನು ನಾವು ಈ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಹಂತಕ್ಕೆ ನಾವು ತಲುಪಿದ್ದೀವಿ. ಮೊಟ್ಟ ಮೊದಲನೇದಾಗಿ ಎಲ್ಲ ಅನುಮತಿಯ ಮೇರೆಗೆ, ವೇದಿಕೆ ಅಧ್ಯಕ್ಷರ ಅನುಮತಿ ಮೇರೆಗೆ ನಾನು ಕೂಡ ಮುಗಿಸಬಹುದೇನೋ ಈ ಫೈಲು ಸ್ವಲ್ಪ ನಮಗೆ ಬೇಕಾಗ್ತದೆ. ನಾವು ಮುಖ್ಯರಾದಂಥವರಿಗೆ ನಾವು ದಾಖಲೆ ಮುಖಾಂತರ ಮಾತನಾಡಬೇಕಾಗ್ತದೆ. ದಾಖಲೆಯಲ್ಲಿ ನಾವು ಏನಾದ್ರು ಮಾತಾಡಿದ್ರೆ ಎಲ್ಲಿದೆ ಅಂತ ನಾವು ಉತ್ತರ ಕೊಡಬೇಕಾಗ್ತದೆ. ಈಗಾಗಲೇ ನಾವು 20/11/2024ನೇ ದಿವಸ ಯಲ್ಲಾಪುರದಲ್ಲಿ ರಸ್ತೆ ತಡೆ ಮಾಡಿ ನಮ್ಮ ಹೋರಾಟದ ಉದ್ದೇಶವನ್ನು, ನಮ್ಮ ಬೇಡಿಕೆಗಳನ್ನು ಮನವಿಯ ಮುಖಾಂತರ ಮನೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದೆ. ಅನೇಕ ಜನಪ್ರತಿನಿಧಿಗಳಿಗೂ ಸಹಿತ ಮನವಿಯನ್ನು ನಾವು ಕಳಿಸಿದ್ದೇವೆ. ತತ್ಪರಿಣಾಮವಾಗಿ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಸಹಿತ ಇದು ಚರ್ಚೆಗೆ ಬಂತು. ಆ ಚರ್ಚೆ ಬಂದಂತ ಸಂದರ್ಭದಲ್ಲಿ ಸನ್ಮಾನ್ಯ ಅರಣ್ಯ ಮಂತ್ರಿಗಳು ಈಶ್ವರ ಖಂಡ್ರೆ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಭೆ ಕರೆಯೋದಕ್ಕೆ ಹೇಳ್ತೀವಿ ಅಂತ ಹೇಳಿ ಆ ಸದನದಲ್ಲಿ ಹೇಳಿದ್ರೆ ನಾವೆಲ್ಲ ಕೇಳಿದ್ದೀವಿ. ಪ್ರಾಯಶಃ ಆ ಒಂದು ಅವರ ಮಂತ್ರಿಗಳ ಆದೇಶದ ಮೇರೆಗೆ ಈ ಒಂದು ಅಂತಿಮ ಘಟ್ಟದಲ್ಲಿ ಸೇರಿದ್ದೇವೆ ಅಂತ ನನ್ನ ಭಾವನೆ. ಪ್ರಾಯಶಃ ಅಧಿಕಾರಿಗಳು ಇಲ್ಲಿ ಸೇರಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ಈಗಾಗಲೇ ನಾವು ಮನೆಯಲ್ಲಿ ಎಲ್ಲ ವಿಷಯವನ್ನು ಹೇಳಿಬಿಟ್ಟಿದ್ದೇವೆ. ಕೇವಲ ಸುತ್ತಲಬೆಟ್ಟ ಒಂದೇ ಅಲ್ಲ, ಗುಂಕಿ ಪರಂಪರಾಗತವಾಗಿ ಅನಾದಿ ಕಾಲದಲ್ಲಿ ರೈತರಿಗೆ ಸಾಗುವಳಿ ಮಾಡಿಕೊಂಡು ಬಂದಿದ್ರು. ಅಂತಹ ಒಂದು ಅತಿಕ್ರಮಣದ ಬಗ್ಗೆ ಸಹಿತ ನಮ್ಮ ಬಹುದೊಡ್ಡ ಕೂಗಿದೆ. ಅಂತಹ ಒಂದು ಜನ ಬಗ್ಗೆ ನಮ್ಗೆ ಬಹುದೊಡ್ಡ ಕೂಗಿದೆ. ನಾನು ನೇರವಾಗಿ ನಮ್ಮ ಸಮಸ್ಯೆ ಬಗ್ಗೆ ಬಂದ್ಬಿಡ್ತೇನೆ. ಇತಿಹಾಸವನ್ನು ದೊಡ್ಡದಿದೆ. ಸೊಪ್ಪಿನಬೆಟ್ಟ ಕೋಟೆಗೆ ಮೊಟ್ಟ ಮೊದಲಿಗೆ ಚರ್ಚೆ ಆಗಿದ್ದು 1850ರಿಂದ ಶುರುವಾಗಿದೆ. ಆಗಿನ ಕಾಲದಲ್ಲಿ ಎಲ್ಲ ರೈತರು ಹೋರಾಟ ಮಾಡಿ ಬ್ರಿಟಿಷ್ ಬಾಂಬೆ ಗವರ್ಮೆಂಟ್ ಇತ್ತು. ಬಾಂಬೆ ಗವರ್ಮೆಂಟ್ ಕಾಲದಲ್ಲಿ ಆಗಿನ ಅಧಿಕಾರಿಗಳು ಪ್ರಾಯಶಃ ಬಾಂಬೆ ಗವರ್ಮೆಂಟ್ ಏನು ಅಧಿಕಾರಿಗಳು ಎಲ್ಲರೂ ಬ್ರಿಟಿಷರು. ನಮಗೆ ಇದೆ ಇವತ್ತಿಗೂ ಸಹಿತ ಬಾಂಬೆಗೆ ಏನಿದೆ ಅಂತ ಹೇಳಿ ಬಾಂಬೆ ಸರ್ಕಾರದ ಪತ್ರಾಗಾರದಲ್ಲಿ ಅದೆಲ್ಲವೂ ಸಹಿತ ಚರ್ಚೆ ಆಗಿದ್ದರಿಂದ ಕಾಗದ ಪತ್ರಗಳು ಇವತ್ತಿಗೂ ಇದೆ. ನಮ್ಮವರು ಅಲ್ಲಿಗೆ ಹೋಗಿ ಕೆಲವೊಂದು ಕಾಗದ ಪತ್ರಗಳು ಈಗಾಗಲೇ ತಂದಿದ್ದಾರೆ. ಶಿರಸಿಯಿಂದ ಅದನ್ನು ತರುವಂತ ವ್ಯವಸ್ಥೆ ಆಗಿದೆ. ಸೊಪ್ಪಿನಬೆಟ್ಟ ಕೊಡೋದಕ್ಕೆ ಇತಿಹಾಸ ಇದೆ ಮತ್ತು ಇಲ್ಲಿಯ ರೈತರು ಪಟ್ಟಿರ್ತಕ್ಕಂಥ ಆಗಿನ ಕಾಲದಿಂದ ಪಟ್ಟಿರ್ತಕ್ಕಂಥ ಕಟ್ಟದ ಒಂದು ಹಿನ್ನೆಲೆಯಲ್ಲಿ ಸೊಪ್ಪಿನಬೆಟ್ಟವನ್ನು ಕೊಟ್ಟಿದೆ. ಪ್ರಾಯಶಃ 1869ನೇದಲ್ಲಿ ಏನು ಮೊಟ್ಟ ಮೊದಲಿಗೆ ಠರಾವು ಪಾಸ್ ಆಗಿ ಏನು ಸೊಪ್ಪಿನಬೆಟ್ಟ ಕೊಡಬೇಕು ಅನ್ನುವಂಥ ನಿರ್ಣಯ, ಸೊಪ್ಪಿನಬೆಟ್ಟ ಕೊಡಬೇಕು ಅನ್ನೋ ನಿರ್ಣಯ ಆದ ನಂತರ ಏನು ಸರ್ಕಾರ, ಆಗಿನ ಕಾಲದ ಸರ್ಕಾರ 1923ರಲ್ಲಿ ಸೊಪ್ಪಿನಬೆಟ್ಟವನ್ನು ಮೊಟ್ಟ ಮೊದಲನೇದಾಗಿ ಕೊಡ್ತು. ಕೊಡುವುದಕ್ಕಿಂತ ಪೂರ್ವದಲ್ಲಿ ರಿಸರ್ವ್ ಫಾರೆಸ್ಟ್, ಪ್ರೊಟೆಕ್ಟೆಡ್ ಫಾರೆಸ್ಟ್ ಎಲ್ಲದರಲ್ಲೂ ಎಲ್ಲೆಲ್ಲೂ ಕೊಡಬೇಕು. ರೈತರ ಈ ಗಾರ್ಡನ್, ಸ್ಪೈಸ್ ಗಾರ್ಡನ್ ಅಂತ ಹೇಳ್ತಾರೆ, ಆ ಸ್ಪೈಸ್ ಗಾರ್ಡನ್ ಪಕ್ಕದಲ್ಲಿ ಸೊಪ್ಪಿನಬೆಟ್ಟದಲ್ಲಿ ಕೊಡಬೇಕು ಅಂತ ಸರ್ವೆ ಆಗಿದೆ. ಸರ್ವೆ ಸೆಟಲ್ಮೆಂಟ್ ಇದರಿಂದ ಅದಕ್ಕೆ ಎಲ್ಲ ನಕಾಶೆಗಳಾಯಿತು. ಈಗ ಎಲ್ಲ ಪ್ರಾಯಶಃ ಕಂದಾಯ ಇಲಾಖೆಯಲ್ಲಿ ಅದರ ಬಗ್ಗೆ ಟಿಪ್ಪಣಿ ಉಂಟಾಗಿದೆ. ಸೊಪ್ಪಿನಬೆಟ್ಟಕ್ಕೆ ಅದ್ರ ಬಗ್ಗೆ ಆಕಾರ ಬಂದಿದೆ. ಗ್ರಾಮ ನಕಾಶೆಯಲ್ಲಿ ಸೊಪ್ಪಿನಬೆಟ್ಟದ ಗಡಿ ಗುರುತುಗಳು ಎಷ್ಟೇ ಎಲ್ಲೆಲ್ಲಿ ಅಂತ ಹೇಳುವಂತದ್ದು ಇದೆ, ದಾಖಲೆ ಇದೆ. ಅಷ್ಟೇ ಅಲ್ಲದೆ ಸೊಪ್ಪಿನಬೆಟ್ಟದ ಒಂದು ಎಂಟ್ರಿ ಅಂತೇಳಿ ಆ ರಜಿಸ್ಟರ್ ಯಾರ್ಯಾರಿಗೆ ಕೊಡಲ್ಪಟ್ಟಿದೆ ಏನೇನು ಹೇಳುವಂಥದ್ದು ಈಗಲೂ ಸಹಿತ ದಾಖಲೆ ಇದೆ.
ಕೊಡಗಿನ ಪೂರ್ವದಲ್ಲಿ ಆಗಿರತಕ್ಕಂಥ ಏನು ಸರ್ಕಾರದ ಕರಾರು 1869ರಿಂದ 23ರವರೆಗೆ ಸರ್ಕಾರದ ಮಟ್ಟದಲ್ಲಿ ಬಾಂಬೆ ಗೌರ್ಮೆಂಟ್ನಲ್ಲಿ ಸತತವಾಗಿ ಅದು ಚರ್ಚೆಗಳಾಗಿದೆ. ಕೊಡಗಿನಲ್ಲಿ ಏನು ಸರ್ಕಾರಕ್ಕೆ ಅರಣ್ಯಕ್ಕೆ ಏನು ತೊಂದರೆ ಆಗ್ತದೆ, ಕೊಡದೆ ಇದ್ದರೆ ರೈತರಿಗೆ ಏನು ಸಮಸ್ಯೆ ಆಗ್ತದೆ ಅಂತ ಅಲ್ಲಿ ಚರ್ಚೆ ಆಗಿದೆ. ಇದೆಲ್ಲವೂ ಚರ್ಚೆ ಆದ ನಂತರ ಸೊಪ್ಪಿನ ಬೆಟ್ಟವನ್ನ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಿದ್ರು, ಡಿಸ್ಫಾರೆಸ್ಟ್ ಮಾಡಿ ಕಂದಾಯ ಇಲಾಖೆಗೆ ಕೊಟ್ಟರು. ಕಂದಾಯ ಇಲಾಖೆಗೆ ಕೊಟ್ಟ ನಂತರ ಸೊಪ್ಪಿನ ಬೆಟ್ಟವನ್ನು ಪ್ರತಿ ಎಕರೆ 3 ಎಕರೆ 9 ಎಕರೆವರೆಗೂ ಕೊಟ್ಟಿದ್ದಾರೆ. ನಮ್ಮಲ್ಲಿ 9 ಎಕರೆವರೆಗೂ ಕೊಟ್ಟಿದ್ದಾರೆ ಸೊಪ್ಪಿನ ಬೆಟ್ಟ. ಇದೆಲ್ಲ ಎಷ್ಟು ವ್ಯತ್ಯಾಸ ನಮಗೆಲ್ಲ ಗೊತ್ತಿದೆ. ಅನೇಕ ಬಾರಿ ನಾವು ಅದನ್ನೆಲ್ಲ ಹೇಳಿದ್ದು. ಈಗ ಸಮಸ್ಯೆ ನಾನು ಬರ್ತೇನೆ. ನಾವು ಮೊದಲೇ ನಮ್ಮ ಬೇಡಿಕೆ ಸೊಪ್ಪಿನ ಬೆಟ್ಟದಲ್ಲಿ ಮನೆ ಕಟ್ಟೋದಕ್ಕೆ ನಮಗೆ ಅವಕಾಶವನ್ನು ಕೊಡಬೇಕು ಅಂತ ನಾವು ಹೇಳಿದ್ವಿ. ಯಾರು ಕೊಡಬೇಕು ಅಂತ ಹೇಳಿದ್ರೆ ರೂಲ್ಸ್ ನಲ್ಲಿದೆ. ಕರ್ನಾಟಕ ಏನು ಬಾಂಬೆ ಆವಾಗ ಕೆನರಾ ಪ್ರಿವಿಲೇಜಸ್ ಆಕ್ಟ್ ಅಂತಿತ್ತು, ಅದ್ರ ತರಗೆ ಈ ಕಡೆ ಡೈರೆಕ್ಟ್ ಅಂತ ಮಾಡಿರ್ತಕ್ಕಂಥ ನಿಯಮಗಳು ಕೆನರಾ ಪ್ರಿವಿಲೇಜಸ್ ರೂಲ್ಸ್ ಅಂತಿತ್ತು. ಅದನ್ನ 1973ರಲ್ಲಿ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಬಂದ ಮೇಲೆ ಅದರಲ್ಲಿ ಮರ್ಜ್ ಮಾಡಿ ಸೆಕ್ಷನ್ 32 ನಾನು ಪುಸ್ತಕದಲ್ಲಿ ತಂದಿದ್ದೇನೆ. ಕರ್ನಾಟಕ ಫಾರೆಸ್ಟ್ ಆಕ್ಟ್ ಸೆಕ್ಷನ್ 32 ಮತ್ತು 33ರಲ್ಲಿ ಪ್ರಿವಿಲೇಜಸ್ ಬಗ್ಗೆ ಸ್ಪಷ್ಟವಾಗಿದೆ. ಅಲ್ಲಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಇರ್ತಿದೆ, ಮಾತುಕತೆ ಬಗ್ಗೆ ಅದರಲ್ಲೂ ಸಹಿತ ಹೇಳಿದ್ದಾರೆ. ಅದಾದ್ಮೇಲೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ನಲ್ಲಿ ಸೆಕ್ಷನ್ 79 ಸೆಕ್ಷನ್ 79 ಪ್ರೊವಿಷನ್ 192ರಲ್ಲಿ ಪ್ರಿವಿಲೇಜಸ್ ಬಗ್ಗೆ ಈ ಸೊಪ್ಪಿನ ಬೆಟ್ಟ, ಕುಂಕಿ ಇತ್ಯಾದಿಗಳ ಬಗ್ಗೆ ಆ ಪ್ರಿವಿಲೇಜಸ್ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕಾನೂನಿನ ವಿಷಯ ನಾನು ಹೇಳ್ತಾ ಇರೋದು. ಕಾನೂನು ಚೌಕಟ್ಟಿನಲ್ಲಿ ನಾವು ಬೇಡಿಕೆಗಳನ್ನು ಹೊಂದಿಟ್ಟಿದ್ದೀವಿ. ಅಧಿಕಾರಿಗಳು ಅದನ್ನು ಕೊಡಬೇಕಾದ್ರೆ ಮೀನಾಮೇಶಗಳು ಹೇಳಿಸ್ತಕ್ಕಂಥದ್ದು ಏನಿಲ್ಲ. ನಮ್ಗೆ ಆ ಬೇಡಿಕೆಗಳನ್ನು ಇರ್ತಕ್ಕಂಥದ್ದು ಏನು ರೂಲ್ಸ್ ನಲ್ಲಿದೆ, ಆ ರೂಲ್ಸ್ ನಾನು ತಗೊಂಡಿದ್ದೀನಿ. ರೂಲ್ಸ್ ನಲ್ಲಿ ರೂಲ್ 131F ತರನೆ ಮನೆ ಕಟ್ಟಿಕೊಳ್ಳುವ ಬಗ್ಗೆ ಅಲ್ಲಿ ರೂಲ್ಸ್ ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ರೂಲ್ 131F ಕೆಳಗಡೆ ಮೊಟ್ಟಮೊದಲನೇದಾಗಿ ಮನೆ ಕಟ್ಟುವಿಕೆ ಕಟ್ಟಡದಲ್ಲಿ ವಸತಿ ಗೃಹಗಳ ನಿರ್ಮಾಣ ಅಂತ ಹೇಳ್ತಾರೆ. ಯಾವುದೇ ತೋಟಗಾರನು ಬೆಟ್ಟ ಜಮೀನಿನಲ್ಲಿ ವಸತಿ ಗೃಹಗಳನ್ನು ನಿರ್ಮಿಸಲು ಅಥವಾ ಕೃಷಿಗೆ ಸಂಬಂಧಿಸಿದ ಉದ್ದೇಶಗಳಿಗೆ ಬೆಟ್ಟ ಭೂಮಿ ಅಥವಾ ಅದರ ಭಾಗವನ್ನು ಬಳಸಲು ಬಯಸಿದಲ್ಲಿ ಜಿಲ್ಲಾಧಿಕಾರಿಯ ಪೂರ್ವಾನುಮತಿ ಪಡೆಯಬೇಕು. ಅಂತಹ ಅನುಮತಿಯ ಅರ್ಜಿಗಳನ್ನು ಜಿಲ್ಲಾಧಿಕಾರಿಯು ತಪ್ಪದೆ ಸ್ವೀಕರಿಸತಕ್ಕದ್ದು. ತದನಂತರ ಸೂಕ್ತ ವಿಚಾರಣೆ ಮಾಡಿ ಅನುಮತಿಯನ್ನು ನೀಡಬಹುದು ಅಥವಾ ನೀಡದೇ ಇರಬಹುದು ಎಂದು ಹೇಳಿದೆ. ನಾನು ಹೇಳಿದೆ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡಬೇಕು, ಪರ್ಮಿಷನ್ ಕೊಡಬೇಕು. ಯಾಕಂದ್ರೆ ನಾನು ಈಗಾಗಲೇ ಅನೇಕ ಸರ್ತಿ ನೋಡಿದ್ದೀನಿ. ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟರೆ ತಹಸೀಲ್ದಾರ್ ಆಫೀಸ್ ಕಳಿಸ್ಕೊಡ್ತಾರೆ, AC ಆಫೀಸ್ ಮುಂದೆ ಇಲ್ಲಿ ಬರ್ತದೆ. ಇಲ್ಲಿ ಬಂದು ಅಲ್ಲಿ ನಮಗೆ ಆಡಳಿತ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಅಧಿಮಾರಿಯನ್ನು ವಿಲೇಖಿಸಲಾಗಿದೆ ಅಂತ ನಮಗೆ ಹಿನ್ನೆಲೆ ಇದನ್ನು ಹಿಂಬರವನ್ನು ಕೊಡ್ತಾರೆ. ಇದು ತಪ್ಪು. ಕಾಯ್ದೆಯಲ್ಲಿ ಅವಕಾಶ ಇದೆ, ನಮ್ಗೆ ಅದನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ನಾವು ಮನೆ ಕಟ್ಕೊಳ್ಳೋದಿಲ್ರಿ, ಮಾರ್ಕೆಟ್ ಕಟ್ಕೊಳ್ಬೇಕಂದ್ರೆ ತಗ್ಗು ಪ್ರದೇಶದಲ್ಲಿ ಇರ್ತದೆ. ಈ ರೀತಿ ಮಳೆ ಆಗ್ತದೆ, ಆದ್ರಿಂದ ಕರೆಂಟ್ ಇರುವುದಿಲ್ಲ. ಕುಂಬಳ ಮತ್ತೊಂದು ಪ್ರಾಣಿಗಳ ಕಾಟದಲ್ಲಿ ನಾವು ಬದುಕೋದು ಕಷ್ಟ. ಈಗ ಅನೇಕ ಕಡೆಗಳಲ್ಲಿ ಮನೆಗಳನ್ನು ಸೊಪ್ಪಿನ ಬೆಟ್ಟದಲ್ಲೇ ಕಟ್ಕೊಂಡಿದ್ದಾರೆ. ಇದು ಇಲ್ಲಿಗಲ್ ಅಂತ ಇವರು ಅಧಿಕಾರಿಗಳು ಅಥವಾ ಇಲಾಖೆ ಯಾರಾದರೂ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. 95% ಸೊಪ್ಪಿನ ಬೆಟ್ಟದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇದು ನಮ್ಮ ತಪ್ಪಲ್ಲ. ಯಾಕಂದ್ರೆ ವಾಸ್ತವಿಕ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಈಗ ಸಮಸ್ಯೆ ಏನು ಬಂದಿದೆ ಅಂತಂದ್ರೆ GPS ಮಾಡ್ತಾರೆ, ಸ್ಯಾಟಲೈಟ್ ಪಿಕ್ಚರ್ ಅಂತ ಕೊಡ್ತಾರೆ. ನೋಡಿದ್ರೆ ಮನೆ ಮಾಹಿತಿಯಲ್ಲಿ ಇರುವುದಿಲ್ಲ, ಸೊಪ್ಪಿನ ಬೆಟ್ಟದಲ್ಲಿ ಮುಗ್ಧರಾದಂಥ ರೈತರು ಏನು ನಾವು ಕಟ್ಕೊಂಡಿರ್ತಕ್ಕಂಥದ್ದು ಬೇಕಾದೀಚರಾಗಿದೆ ಅಂತ ಹೆದರಿಕೆಯಲ್ಲಿ ಬರ್ತಿರ್ತಾರೆ. ನಿಮ್ಮ ಫಾರೆಸ್ಟ್ ಗಾರ್ಡನ್ ಹೋಗಿ ನೀವು ಮನೆ ಬೆಟ್ಟದಲ್ಲಿ ಅಂತ ಹೇಳ್ತಾರೆ. ಕಾನೂನು ಬಾಹಿರಲ್ಲ, ಲೀಗಲ್ ಇದಿದೆ. ನಾವು ಡಿಸಿಗೆ ದಾಖಲೆ ಕೊಟ್ರೆ ನಿಮ್ಮ ಅಲ್ಲಿ ವಿಲೇಗೆ ತಪ್ಪಾಗಿದೆ ಅಂತ ಕೊಡ್ತಾರೆ. ಇದು ತಪ್ಪು. ಇದು ನಮ್ಮ ಬೇಡಿಕೆ. ಮನೆಯನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ನಿಮ್ಮ ಇಲಾಖೆಯಲ್ಲಿ ನೀವು ಏನು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೇಸ್ ಸಪರೇಟ್ ಆಗಿ ಲೆಕ್ಕ ಮಾಡಿ, ಎಲ್ಲಿ ಅದಕ್ಕೆ ಅವರಿಗೆ ಯಾರು ಮಾಹಿತಿ ಇರೋ ಮಾಹಿತಿಯನ್ನು ನಾವು ಕೊಡ್ತೇವೆ. ಅವರಿಗೆ ಕಾಯ್ದೆ ಏನೇನು ಇದೆ
ಹರಡುವಂತ ತಿಳುವಳಿಕೆ ಏನು ಕೊಡ್ತಾರೆ ಇಲ್ಲ ನಿಮ್ಮ ಇಲಾಖೆ ಕಾಯ್ದೆ ಹಾಕಿಕೊಂಡ್ರೆ ಎಲ್ಲರೂ ಅದರ ಅನುಭವ ಇರಲಿಕ್ಕೆ ಬೇಕು. ಇದು ಮೊದಲನೇದಾಗಿ ಮತ್ತು ವಿಸ್ತಾರವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸ್ವಪ್ನ ಬೆಟ್ಟದಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ತೋಟ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಈ ಒಂದು ಬೆಟ್ಟ ಜಮೀನುಗಳ ಸಾಗುವಳಿ ಕಲ್ಟಿವೇಷನ್ ಆಫ್ ಬೆಟ್ಟ ಲ್ಯಾಂಡ್ ಉಪನಿಯಮ 2 ಪ್ರಕಾರ ಬೆಟ್ಟ ಜಮೀನಿನ ಸಾಗುವಳಿಯ ಕೆಳಕಂಡ ಷರತ್ತುಗಳು ಒಳಪಟ್ಟು ಅಂತಹ ಬೇಸಾಯಕ್ಕೆ ಅಥವಾ ಯಾವುದೇ ತೋಟಗಳಿದ್ದರೆ ಅಥವಾ ನಿರ್ವಹಣೆಗೆ ಬಳಸಿದ ಪ್ರದೇಶದ ಬದಲಿಯಾಗಿ ಯಾವುದೇ ಹೆಚ್ಚುವರಿ ಗಿಡಗಳಿಂದ ಹಾಗೆ ಕೃಷಿ ಮಾಡಿದ 5 ಎಕರೆ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ತೋಟಗಾರರು ಯಾವುದೇ ನಿಗದಿತ ಬೆಲೆಯನ್ನು ಪಾವತಿಸದೆ ಬೇಸಾಯ ಮಾಡಲು ಅರ್ಹರಾಗಿರುತ್ತಾನೆ. 5 ಎಕರೆ ಗಿಂತ ಕಡಿಮೆ ಇದ್ದರೆ ಯಾವುದೇ ಅದಕ್ಕಿಂತ ಜಾಸ್ತಿ ಇದ್ದರೆ ಸರ್ಕಾರಕ್ಕೆ ಕಂಡೀಷನ್ಸ್ ಇದೆ. ಇದೇ 12 ವರ್ಷ ಮಾತ್ರ ಕೊಡಲಿಕ್ಕೆ ಆಗುವುದಿಲ್ಲ. ಅದರೊಳಗೆ ನೀವು ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಯಾವ ರೈತರು ಸಹಿತ ಪರಿಸರ ವಿರೋಧಿ ಅಲ್ಲ. ಒಂದು ಗಿಡ ಬೆಳೆದ್ರೆ ಅದಕ್ಕೆ 100 ಗಿಡಗಳನ್ನು ನೆಡ್ತಾರೆ. ಯಾವ ರೈತರು ಸಹಿತ 14 ಗಿಡಗಳನ್ನು ಪ್ರತಿ ವರ್ಷ ಪ್ರತಿ ದಿನವೂ ಆ ರೀತಿಯ ನೆಡ್ತಾನೆ ಗಿಡಗಳು ಇಲ್ಲಿದೆ. ಏನು ಸ್ವಪ್ನ ಬೆಟ್ಟದಲ್ಲಿ 3 ಗಿಡಗಳ ಕಟ್ಟೆಗೆ ಅದಕ್ಕಿಂತ ಕಡಿಮೆ ಗಿಡಗಳು ಕೊಟ್ಟಿದೆ. ಅದರ ನಾವು ಏನು ಲಿಮಿಟ್ ಇದೆ ಆ ಗಿಡಗಳನ್ನು ಕಾಪಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕಾನೂನಲ್ಲಿ ಅದನ್ನು ಪಾಲನೆ ಮಾಡ್ತೀವಿ. ಏನಾದರೂ ಉಲ್ಲಂಘನೆ ಮಾಡಿದ್ರೆ ಸರ್ಕಾರ ಅದಕ್ಕೆ ಕ್ರಮ ತಗೊಳ್ಬೇಕು. ಇದರೊಳಗೆ ಇದೆ. ಇದು 2ನೇ ಹೇಳಿಕೆ. ಏನು ಸಮಸ್ಯೆ ಏನಾಗ್ತದೆ ಅಂತಂದ್ರೆ ಸ್ವಪ್ನ ಬೆಟ್ಟದಲ್ಲಿ ನಮ್ಮ ಮಣ್ಣು ಕಲ್ಲು ಇತ್ಯಾದಿ ತೆಗೆದುಕೊಳ್ಳಲಿಕ್ಕೆ ಅದನ್ನು ತಗೊಂಡು ಕೂಡ 1869 ಬ್ರಿಟಿಷ್ಗಿಂತ ಪೂರ್ವದಿಂದ ಇದು ಪರಂಪರಾಗತವಾಗಿ ಒಂದು ಕಸ್ಟಮ್ಸ್ ರೀತಿಯಲ್ಲಿ ನಡ್ಕೊಂಡು ಬಂದಂತ ಪದ್ಧತಿ. ಅಲ್ಲಿ ನಾವು ಮಣ್ಣುಗಳನ್ನು ತೆಗಿತೀವಿ. ಮಣ್ಣು ತೆಗೆದಾಗ ಒಂದಷ್ಟು ಜಾಗ ಗಿಡಗಳನ್ನು ನೆಡ್ತಾ ಇದ್ದೀವಿ. ಗಿಡಗಳನ್ನು ನೆಟ್ಟು ಫಲವನ್ನು ಕೊಡ್ತೀವಿ. ಎಷ್ಟೋ ಸ್ವಲ್ಪ ಅರಣ್ಯ ಇಲಾಖೆ ಅಧಿಕಾರಿಗಳು ಹೋಗಿ ಆ ಗಿಡಗಳನ್ನೇ ನೆಡಬೇಕು. ಇದು ತಪ್ಪು ಅಂತ ನಾನು ಹೇಳ್ತೇನೆ. ಒಂದಾದ್ಮೇಲೆ ನಾವು ಅತಿಕ್ರಮಣ ಮಾಡಿದ್ದು ಗಿಡಗಳನ್ನು ಬೆಳೆತಕ್ಕಂಥದ್ದು ಇಟ್ ಇಸ್ ಮೋಸ್ಟ್ ಇನ್ಹ್ಯೂಮನ್ ಆಕ್ಟಿವಿಟಿ. ನಿಮ್ಗೆ ಅತಿಕ್ರಮಣ ಆಗಿದೆ ಅಂತ ಹೇಳಿದ್ರೆ ನೀವು ಬೇರೆ ಹಾಕೊಳ್ರಿ, ನಿಮ್ಮದು ಅಂತ ಘೋಷಣೆ ಮಾಡ್ಕೊಳ್ರಿ. ಆ ಗಿಡಗಳನ್ನು ಬೆಳೆತಕ್ಕಂಥದ್ದು ಇದು ಒಂದು ಯಾವುದೇ ಇರತಕ್ಕಂಥ ಇನ್ಹ್ಯೂಮನ್ ಆಕ್ಟಿವಿಟಿ. ನಾವು ಪೇಪರ್ನಲ್ಲಿ ಓದ್ತಾ ಇರ್ತೀವಿ. ಮೊನ್ನೆ ಹೊನ್ನಾವರದಲ್ಲಿ ಸ್ವಪ್ನ ಬೆಟ್ಟದಲ್ಲಿ ಗಿಡಗಳನ್ನು ಬೆಳೆದುಕೊಳ್ಳುತ್ತಾರೆ ಅಂತ ಪೇಪರ್ನಲ್ಲಿ ನಾವು ಸಾಕಷ್ಟು ಓದಿದ್ದೀವಿ. ಹಾಗಾಗಿ ನಾವು ಹೇಳುವಂಥದ್ದು ಕಾಯ್ದೆ ಚೌಕಟ್ಟಿನಲ್ಲಿ ಏನಿದೆ ಅದಕ್ಕೆ ಅವಕಾಶವನ್ನು ಕೊಡಿ. 2ನೇ ಹೇಳಿಕೆ. ಬೆಟ್ಟದಲ್ಲಿ ಇರತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಮಾಡ್ತೀವಿ. ನೀವು ಅದ್ರ ಬಗ್ಗೆ ಆಗಾಗ ನಮ್ಮ ಇದಕ್ಕೆ ವಿಸಿಟ್ ಕೊಡ್ರಿ, ಅದರ ರೈತರಿಗೆ ಸಲಹೆ ಸೂಚನೆ ಕೊಡ್ರಿ ಅಂತ ಎಲ್ಲದಕ್ಕೂ ನಮಗೆ ಸ್ವಾಗತ. ಯಾವುದಕ್ಕೂ ನಾವು ಅದೆಲ್ಲ ಹೇಳೋದಿಲ್ಲ. 3ನೇ ಬೇಡಿಕೆ ಅಂತ ಹೇಳಿದ್ರೆ ಸ್ವಪ್ನ ಬೆಟ್ಟದಲ್ಲಿ ಗಡಿಗುಟ್ಟುಗಳು ಇದೆ. ಈಗ ಸ್ವಪ್ನ ಬೆಟ್ಟದಲ್ಲಿ ಅದಕ್ಕೆ ನಕ್ಷೆ ಇದೆ, ಟಿಪ್ಪಣಿ ಇದೆ, ಎಲ್ಲದೂ ಇದೆ. ನಾವು ಜಾಗದಲ್ಲಿ ಅಗಳ ಕೊಡ್ತೀವಿ, ಪ್ರಾಣಿಗಳು ಬರ್ತವೆ ಅಥವಾ ಬೇರೆ ಯಾರು ಅತಿಕ್ರಮಣ ಮಾಡಿರ್ತಾರೆ ಅಥವಾ ನಮ್ಮ ಸ್ವಪ್ನ ಬೆಟ್ಟದಲ್ಲಿ ಇರ್ತಕ್ಕಂಥ ಬೆಲೆ ಬಾಳತಕ್ಕಂಥ ಗಿಡಗಳನ್ನು ಯಾರು ಕೊಂಡೊಯ್ತಾರೆ ಹೇಳುವಂಥ ವಿಚಾರದಿಂದ ಮತ್ತು ದನಕರುಗಳನ್ನು ಬಿಡೋದಕ್ಕೆ ಹುಲ್ಲುಗಳನ್ನು ಬಳಸೋದಕ್ಕೆ ನಮ್ಮ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ಅರಣ್ಯ ಅಧಿಕಾರಿಗಳ ತಕರಾರು ಇರ್ತಾರೆ. ಕಾಯ್ದೆ ಅವಕಾಶ ಅಂದ್ರೆ ನಾವು ಸ್ವಪ್ನ ಬೆಟ್ಟದಲ್ಲಿ ಗಡಿ ಗುರುತುಗಳು ಇದ್ದ ಮೇಲೆ ನಕಾಶೆ ಇದ್ದ ಮೇಲೆ ನಾವೆಲ್ಲ ಹೊರಬೇಕು. ನಿಮಗೂ ಅನುಕೂಲ ಆಗುತ್ತೆ. ನಾವು ಸ್ವಪ್ನ ಬೆಟ್ಟ ಹೊರತುಪಡಿಸಿ ಹೊರಗಡೆ ಹೋಗಿ ನಾವು ಅತಿಕ್ರಮಣ ಮಾಡೋದು ಮಾಡಿದ್ದೀವಿ ಅಂತ ಕಾಡು ಪ್ರಾಣಿ ತಗೊಂಡು ಕಾಡಿನ ಪ್ರಾಣಿಗಳಿಗೆ ಒಂದು ಮಿಟ್ಟಿಗೆ ಕಡೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸ್ವಪ್ನ ಬೆಟ್ಟದಲ್ಲಿ ನಾವು ಅಗಲ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಅಡ್ಡಿಪಡಿಸಬಾರದು ಅನ್ನುವಂಥದ್ದು ನಮ್ಮ ಬೋಧನೆ. ನಮ್ಮ ಮನವಿಯಲ್ಲಿ ಅದನ್ನೇ ವಿಚಾರವನ್ನು ಹೇಳಿದ್ದೀವಿ. ಮುಂದಿನದು ಕಾಡು ಪ್ರಾಣಿ. ದಿನ ಬೆಳಗಾದರೆ
ನೀವು ಏನು ಕಾಮನ್ ಅದು ಬಂದು ತಿಂದ್ರೆ ಮಾತ್ರ ನಮ್ಗೆ ಪರ್ಯಾಯ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಇಲ್ಲಿ ಆ ಕೈಪುಸ್ತಕ ಮಂಗ ನಾವು ಆ ಮಂಗಕ್ಕೆ ಏನೊಂದು ಹೆಸರಿದೆ, ಆ ಹೆಸರು ಹೇಳ್ತೀವಿ, ಅದಕ್ಕೆ ಕೊಡ್ಲಿಕ್ಕೆ ಕೊಡುತ್ತಿಲ್ಲ ಅಂತ ಯಾರು ಕೊಡ್ಲಿಕ್ಕೆ ಕೊಡುತ್ತಿಲ್ಲ ಅಂತಾರೆ. ಅಡಿಕೆ ಗಿಡದ ಮಿಳ್ಳೆ ಪೂರ್ತಿ ಕಟ್ಟಿ ಬರೋದು ಸಣ್ಣ ಮಿಳ್ಳೆ ಇರ್ತಾರೆ, ಶೃಂಗಾರ ಬೇಕಾದ್ರೆ ಹಾಕ್ತಿದ್ದಾರೆ, ಕೂಗಲೆಲ್ಲ ಉದ್ಯೋಗ ಹೋಗ್ತದೆ. ನಮ್ಗೆ ಬೇಕಾದ್ರೆ ಅಡಿಕೆ ಬೆಳೆ ನಾವು ಜಾಸ್ತಿ ಹಾನಿ ಹೋಗುತ್ತೆ, ಅದರಿಂದ ಆಗ್ತಾವೆ. ತೆಂಗಿನ ಮಿಳ್ಳೆ ರೈತ ಅದಕ್ಕೆ ಗೊಬ್ಬರ ಇತ್ಯಾದಿಗಳನ್ನು ಹಾಕಿ ಏನು ಕಷ್ಟಪಟ್ಟು ಬೆಳೀತಾನೆ, ಇಡೀ ವರ್ಷದ ತುದಿಗೆ ಒಂದಷ್ಟು ಬೆಳೆ ಬರ್ತದೆ, ಸೊಸೈಟಿ ಸಾಲವನ್ನು ನಾವು ತೀರಿಸಿಕೊಳ್ಬಹುದು, ಕಡಿಮೆ ಮಾಡಿಕೊಳ್ಬಹುದು ಎಂಬಂತ ಒಂದು ಆಸೆಯಲ್ಲಿದ್ದರೆ ಈ ರೀತಿ ಮಾಡಿ ಆ ಮಂಗ ಹಾಳು ಮಾಡ್ತೇನೆ. ಏನ್ ಮಾಡಿ ಮುಳ್ಳು ಹಣ್ಣಿ ಬರ್ತದೆ, ಒಂದು ಕಾಯಿ ಸಿಗೋದಿಲ್ಲ, ಆ ಕಾಯಿ ತೆಗೆದುಕೊಂಡು ಅಲ್ಲೇ ಮಾಡ್ತಾರೆ, ಹಣ್ಣಿ ಬರ್ತದೆ, ಅಡಿಕೆ ಗಿಡಗಳು ಹಾಳು ಮಾಡ್ತಾರೆ. ಹೀಗಾಗಿ ಅನೇಕ ಪ್ರಾಣಿಗಳು ಮಾತಾಡ್ತಾರೆ, ಇಂಚಿ, ಈ ಕಾಡು, ಇಲ್ಲಿ ಪ್ರತಿಯೊಂದು ಪ್ರಾಣಿಗಳು ನಾಶವಾಗ್ತವೆ. ಅತಿಯಾಗಿ ಮರಗಳನ್ನು ಪ್ರಾಯಶಃ ಎಲ್ಲಿಂದ ಬಯಸ್ತಾರೆ ಕಡೆ ಈ ಕಡೆ ಬರ್ತಾರೆ ನಮಗೆ ಗೊತ್ತಿಲ್ಲ. ಇಲ್ಲ ರಸ್ತೆ ಮೇಲೆ ಇರ್ತದೆ, ಒಂದು ಯಾಕೆ ಅಲ್ಲಿ ಇರ್ತದೆ, ರಸ್ತೆ ಮೇಲೆ ಬಿದ್ದಿರ್ತಾರೆ, ಆಮೇಲೆ ಹೋಗಿ ಪೂರ್ತಿ ಇದು ತೋಟದಲ್ಲೇ ಹೋಗ್ತದೆ, ಗಾಡಿ ಹೋಗೋದಿಲ್ಲ, ತೋಟದಲ್ಲಿ ಸಂಪೂರ್ಣ ಮನೆ ಮಾಡಿಬಿಡ್ತದೆ, ಪೂರ್ಣ ತುದಿಯಿಂದ ಹುಡುಗವರೆಗೂ ಪೂರ್ತಿ ಬಂದಗಳ ಸಾಕು, ಹೇಗೂ ಹೊರಗೆ ಹಾಕಲಿಕ್ಕೆ ಸಾಧ್ಯ. ನಾವು ಬೆಳೆ ರಚನೆ ಬಂದು ಅರ್ಜಿ ಕೊಟ್ರೆ, ಡಿಸಿ ಆಫೀಸ್ ಅರ್ಜಿ ಕೊಟ್ರೆ ಅದಕ್ಕೆ ಎಂಪ್ಲಾಯಿಗಳು ಸಾಲೋದಿಲ್ಲ, ಟ್ರೈನಿಂಗ್ ತಗೊಂಡು ಅದು 3 ವರ್ಷ 4 ವರ್ಷ ಅದನ್ನು ಒಂದು ಸಿಗೋದಿಲ್ಲ. ಹೀಗಾಗಿ ಈ ಬೆಳೆ ರಚನೆ ಹೇಳ್ತಕ್ಕಂಥ ದೊಡ್ಡ ಸಮಸ್ಯೆ ಆಗ್ತದೆ. ನಾವು ಬೆಳೆದಂತ ಬೆಳೆ ನಾವು ತಗೊಳ್ಳಿಕ್ಕೆ ಸಾಧ್ಯ, ಅದಕ್ಕೆ ಏನ್ ಮಾಡಬೇಕು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಬೆಳೆ ಪ್ರಾಣಿಗಳ ವಿರೋಧಿಗಳು ಅಲ್ಲ, ಪರಿಸರ ವಿರೋಧಿಗಳು ಅಲ್ಲ, ಅದರಲ್ಲಿ ಬೆಳೆ ನಾವು ಹಿಂಬೆಳೆಗಾದ್ರೆ ಬೆಳಿಬೇಕು, ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಗಾಡಿ ಮುಂದೆ ಬರ್ತದೆ. ಎಷ್ಟೋ ಕಡೆಯಿಂದ ಅನೇಕರಿಗೆ ಏನು ಮೃತಪಟ್ಟಾಗಿದ್ದು ವರ್ಷಕ್ಕೆ 4 ಅದು ರಿಪೋರ್ಟ್ ಆಗಿದೆ. ಹಾಗಾಗಿ ಪ್ರಾಣಿಗಳ ಬಗ್ಗೆ ಏನ್ ಕಂಟ್ರೋಲ್ ತಗೊಳ್ತಿರೋ ಏನೋ ನಮ್ಗೆ ಗೊತ್ತಿಲ್ಲ, ಅದ್ರ ಕಂಟ್ರೋಲ್ ತಗೊಳ್ಬೇಕು. ಅದರಿಂದ ಹಾನಿ ಆಗ್ತಕ್ಕಂಥ ಹಾನಿ ಬಗ್ಗೆ ಪರಿಹಾರ ಏನು ನಿಶ್ಚಯ ಮಾಡಿದ್ರಿ, ಆ ಪರಿಹಾರ ಅದು ಏನು ಸಾಕಾಗಿದೆ. ಒಂದು 4-5 ಕ್ವಿಂಟಲ್ ಹಾಳಾಗಿದ್ರೆ ಎಲ್ಲೋ ಒಂದು 8-10 ಸಾವಿರ 15-20 ಸಾವಿರ ಕೊಟ್ಟರೆ ಎಲ್ಲಿ ಸಾಕಾಗ್ತದೆ? ಅಡಿಕೆಗೆ ಬೆಳೆ ಕಾಣಿಸ್ತದೆ, ಅಡಿಕೆಗೆ 1 ಕ್ವಿಂಟಲ್ ಒಂದು ಸರಾಸರಿ 40 ಸಾವಿರ ಅಂತಂದ್ರೆ ಒಂದು 30 ಸಾವಿರ ರೂಪಾಯಿ ಖರ್ಚಾಗ್ತದೆ. ಆಳ್ಗಳ ಸಿಗೋದಿಲ್ಲ, ಒಂದು ಆಳಿಗೆ 1,000 ರೂಪಾಯಿ ಪಗಾರ ಕೊಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಬೆಳೆದಂತ ಬೆಳೆ ನಮ್ಗೆ ಕರೆಕ್ಟಾಗಿ ಸಿಗಬೇಕು. ಬೆಳೆ ಹಾನಿ ಆಗಿದ್ರೆ ನಿಮ್ಮ ಪ್ರೊಸೀಜರ್ ಏನಿದೆಯೋ ನಮ್ಗೆ ಗೊತ್ತಿಲ್ಲ, ತಕ್ಷಣ ಕೊಡ್ತಕ್ಕಂಥದ್ದು. ಮತ್ತೆ ಯಾವ್ಯಾವ ಪ್ರಾಣಿಗಳು ಹಾನಿ ಮಾಡ್ತವೆ ಅನ್ನೋದನ್ನು ಸರ್ಕಾರದ ಮಟ್ಟದಲ್ಲಿ ನೀವು ಅದಕ್ಕೆ ರಿಪೋರ್ಟ್ ಬರೀತೀರೋ ಏನಿದೆ ರಿಪೋರ್ಟ್ ಬರೀರಿ. ಅಲ್ಲಿ ಕೂತಂತ ಕೂತ್ಕೊಂಡು ಡಿಸ್ಕಷನ್ ಮಾಡುವಂಥವ್ರಿಗೆ ನಮ್ಮ ರೈತರ ಸಮಸ್ಯೆ ಗೊತ್ತಾಗ್ತಿದೆಯಾ? ನಾನು ಅತ್ಯಂತ ಖೇದಕರವಾಗಿ ಹೇಳ್ತಾ ಇದ್ದೀನಿ, ಅತ್ಯಂತ ದುಃಖದಿಂದ ಹೇಳ್ತಾ ಇದ್ದೀನಿ. ಆ ಒಂದು ಅಡಿಕೆ ಮೇಲೆ ತೆಂಗಿನ ಮೇಲೆ ಹಾಳಾದ್ರೆ ನಮ್ಮ ಕರುಳು ಕಿರುಚಿದಾಗ, ಯಾಕಂದ್ರೆ ಇಡೀ ವರ್ಷ ನಾವು ಮಾಡ್ತಕ್ಕಂಥ ಕಷ್ಟದಿಂದ ನಮ್ಮ ಕೈ ಸಿಗೋದಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ? ನಾವು ಹೇಳ್ಬೋದು ಹೋರಾಟ ಮಾಡೋದು ತಪ್ಪ. ಈ ಮನವಿಗೆ ನೀವು ಸ್ಪಂದಿಸ್ತಾ ಇದ್ರೆ ನಮ್ಗೆ ಏನಾಗ್ತದೆ? ಅಧಿಕಾರಿಗಳು ನಾವು ಕೊಟ್ಟಂತ ಮನವಿಗೆ ಏನು ಸ್ಪಂದನೆ ಇಲ್ಲ, ಅದು ಕ್ಯಾರೆ ಇಲ್ಲ. ಯಾವ ಆಫೀಸಿಗೆ ಹೋಗಿ ಕೇಸ್ ವರ್ಕರ್ಸ್ ಕೇಳಿದ್ರೆ ಎಲ್ಲಿ ಕುಂತ್ರಿ ಅಂತ ಕೇಳ್ತಾರೆ. ನೀವು ಟ್ರೈನಿಂಗ್ ಕೊಡಿ, ಎಲ್ಲಿ ಕುಂತ್ರು ಅಂತ ಹೇಳಿದ್ರೆ ಕಾಯ್ದೆ ಇದೆ. ನಾನು ಹೇಳ್ತಕ್ಕಂಥದ್ದು ಕಾಯ್ದೆ ಚೌಕಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಕಾಯ್ದೆ ವಿರುದ್ಧವಾದಂತ ಯಾವ ನಾವು ಬೇಡಿಕೆಗಳನ್ನು ಇಡ್ತಾ ಇಲ್ಲ. ಹಾಗಾಗಿ ಈ ಒಂದು ಸಂಪೂರ್ಣ ಮಟ್ಟದಲ್ಲಿ ಇರತಕ್ಕಂಥ ಕೆಲವು ಅಂಶಗಳನ್ನು ತಿಳಿದಿದೆ ಮತ್ತು ಸವಿಸ್ತಾರವಾಗಿ ಅನೇಕರಿಗೆ ಗೊತ್ತಿದೆ, ಅನುಭವಿಸ್ತಕ್ಕಂಥ ಕಷ್ಟಗಳು ಒಂದು ಅಗತ್ಯ ಬರ್ತಾ ಇದೆ. ಮತ್ತೊಂದು ಸಂಪೂರ್ಣ ಮಟ್ಟದ ನಂತರ ಕುಂಕಿ, ಇದು ಸಹಿತ ಬ್ರಿಟಿಷರ ಕಾಲದಲ್ಲೇ ಕೊಟ್ಟಿದೆ. ಈ ಕುಂಕಿ ಕೊಟ್ಟಿದ್ದು ಯಾಕಪ್ಪ ಅಂತ ಕೇಳಿದ್ರೆ, ತರಿ ಕುಂಕಿ ಭತ್ತ ಬೆಳೆಯತಕ್ಕಂಥ ಭತ್ತವನ್ನ ಪ್ರಾಣಿಗಳು ಹಾಳು ಮಾಡಬಾರದು ಅನ್ನೋದ್ರಿಂದ ಸರ್ವೆ ಸುಮಾರು 352 ಸುತ್ತಲೂ ಕುಂಕಿಯನ್ನು ಕೊಟ್ಟಿದ್ದಾರೆ.
ಕೊಟ್ಟಿದ್ದ ಮೇಲೆ ಏನು ಕರ್ನಾಟಕ ಫಾರೆಸ್ಟ್ ಇದೆ ಬ್ರಿಟಿಷರು ಏನು ಹೇಳಿದ್ದಾರೆ ಆ ಕಾಲದಲ್ಲಿ ಸೈಜ್ ಎಲ್ಲ ಬರ್ತಾರೆ ಇಲ್ಲೆಲ್ಲ ಒಂದ್ಸಲ ಬಂದೋಯ್ತು ಸ್ವಲ್ಪ ಜನ ಕಡಿಮೆ ಕುಂಕಿಗೆ ಆಘಾತ ಕೊಡ್ತೀವಿ. ಕುಂಕಿ ಜಾಗಕ್ಕೆ ಒಂದು ಗಡಿ ಗುರುತನ್ನು ಮಾಡ್ಕೊಳ್ತೀವಿ ಅಂತಂದ್ರೆ ಅಧಿಕಾರಿಗಳು ಅದಕ್ಕೆ ನಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಕುಂಕಿಯಲ್ಲಿ ಕಾಯಿಲೆ ಇರುವಂತದ್ದು ನಾವು ಹಣ್ಣು ಹಂಪಲು ಗಿಡಗಳನ್ನ ಬೆಳೆಸಬಹುದು, ಮತ್ತೆ ಹುಲ್ಲನ್ನ ಬೆಳೆಸಬಹುದು, ದನಕರು ಮೊಟ್ಟಿಗೆಗಳನ್ನು ಕಟ್ಟಬಹುದು. ಇಷ್ಟರ ಮಟ್ಟಿಗೆ ಕಾಯಿಲೆ ಏನಿದೆ ಅದನ್ನು ನಾವು ಬೆಳೆಯಬಹುದು. ಅಷ್ಟಕ್ಕೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಕುಂಕಿ ಬಗ್ಗೆ ನಾವು ಗಡಿ ಗುರುತುಗಳನ್ನು ಎಷ್ಟೋ ಕಡೆ ಸರ್ವೆ ಮಾಡಿ ರೆಕಾರ್ಡ್ ಇದೆ, ಎಷ್ಟೋ ಕಡೆ ಇಲ್ಲ. ನಾವು ಅದ್ರ ಬಗ್ಗೆ ಕುಂಕಿ ಬಗ್ಗೆ ಸರ್ವೆ ಆಗಿದೆ, ಪ್ರಕಾಶ ಇದೆ, ಗಡಿ ಗುರುತುಗಳಿದೆ. ಆ ಪ್ರಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಅಧಿಕಾರಿಗಳು ಆ ಕಾರಣದಿಂದ ಕುಂಕಿ ಬಗ್ಗೆ ಗಡಿ ಗುರುತುಗಳನ್ನು ಹಾಕೊಳ್ಳಿಕ್ಕೆ ಯಾವುದೇ ರೀತಿಯ ಅಧಿಕಾರಿಗಳು ತೊಂದರೆ ಪಡಿಸಬಾರದು. ಇಲ್ಲ ನಿಮ್ಮ ಅರಣ್ಯ ಇಲಾಖೆಯಿಂದ ಎಲಿಮೆಂಟ್ ಏನು ಇದೆ ಅಗಲ ಇದೆ ಅದಕ್ಕೆ ಅಗತ್ಯ ನಮ್ಗೆ ಏನು ತೊಂದರೆ ಇಲ್ಲ. ಸ್ವಪ್ನ ಬೆಟ್ಟಕ್ಕೂ ಅಷ್ಟೇ ನೀವೇ ಗಡಿ ಮಾಡ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ. ಯಾರು ಮಾತಾಡಬಾರ್ದು. ನಮ್ಮ ದಿನನಿತ್ಯ ಸಮಸ್ಯೆ ನಾನು ಹೇಳ್ಕೊಳ್ತೇನೆ. ಕುಂಕಿ ಬಗ್ಗೆ ಮತ್ತೊಂದು ಅಂದ್ರೆ ಫಾರೆಸ್ಟ್ ಇಲಾಖೆ ಇವತ್ತು ಅದು ಅದಕ್ಕೆ ಸಂಬಂಧಪಟ್ಟ ರಿಜಿಸ್ಟರ್ ಇದೆ, ದಾಖಲೆ ಇದೆ, ಸ್ವಪ್ನ ಬೆಟ್ಟಕ್ಕೂ ಇದೆ, ಕಂದಾಯ ಇಲಾಖೆ ಇದೆ, ಕುಂಕಿ ಬಗ್ಗೆ ರಿಜಿಸ್ಟರ್ ಇದೆ ಸೆಪರೇಟ್ ಆಗಿ. ಕುಂಕಿ ಬಗ್ಗೆ ರಿಜಿಸ್ಟರ್ ಉತ್ತರ ತಗೊಂಡು ಎಷ್ಟೋ ಜನ ಅದೇನೋ ಸ್ಕ್ಯಾಮ್ ಇದೆ ರೆಕಾರ್ಡ್ನಲ್ಲಿ ಕುಂಕಿ ರಿಜಿಸ್ಟರ್ ಇದ್ದು ಅಲ್ಲಿ ಅಳವಡಿಸಿದ್ದಾರೆ ನಮಗೆ ಹಿಂಬರಗಳನ್ನು ಕೊಡ್ತಾ ಇದೆ. ಈಗ ಸುಮಾರು 100 ನನ್ನ ಮಾಹಿತಿ ಕೊಡ್ಲಿರ್ತದೆ. ಮಾಹಿತಿ ನಮಗೆ ಎಲ್ಲರೂ ಸೇರಿ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಡ್ತೀವಿ, ನೀವು ಕೊಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಅಧಿಕೃತವಾಗಿ ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದೀರಿ. ಆ ಸರ್ಟಿಫೈಡ್ ಕಾಪಿಯನ್ನು ಕೊಟ್ಟದನ್ನ ಈಗ ನಮಗೆ ಆರ್ಡರ್ ಸಿಗುದಿಲ್ಲ ಅಂತ ಕೊಡ್ತಾರೆ. ಯಾಕೆ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಈ ಭಾಗದಲ್ಲಿ ಕುಂಕಿ ಕೊಟ್ಟದಿದೆ, ಅದಕ್ಕೆ ರಿಜಿಸ್ಟರ್ ಇದೆ, ಅದಕ್ಕೆ ದಾಖಲೆಗಳಿದೆ. ಆ ಕುಂಕಿ ಅದು ರಿಸರ್ವ್ ಫಾರೆಸ್ಟ್ ಇದೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಇದೆ. ಯಾವುದು ಫಾರೆಸ್ಟ್ ನಾವು ಪ್ರೊಟೆಕ್ಟ್ ಕ್ರಾಪ್ಸ್ ಆ ಸಲುವಾಗಿ ಕೊಟ್ಟಿದ್ದೀವಿ. ಅದಕ್ಕೊಂದು ರಿಜಿಸ್ಟರ್ ಇದೆ, ಅದು ಉತ್ತರ ಕೊಡೋದಿಲ್ಲ. ಈ ರೀತಿಯಾಗಿ ನಮಗೆ ಆ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ನಾವು ಯಾವ್ಯಾವ ಕೇಳ್ತೀವಿ, ನೀವು ಫಾರೆಸ್ಟ್ ಇಲಾಖೆಯಲ್ಲಿ ಇರ್ಬೋದು ಅಥವಾ ಕಂದಾಯ ಇಲಾಖೆಯಲ್ಲಿ ಇರ್ಬೋದು, ಅದನ್ನು ನಮಗೆ ಒದಗಿಸಬೇಕು, ಅದನ್ನು ಕೊಡಬೇಕು. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ನಾವು ಕೊಡಬೇಕು. ಕುಂಪಿಯಲ್ಲಿ ನಾವು ಹಣ್ಣು ಬೆಳ್ಕೊಳ್ತೀವಿ, ಕೊಟ್ಟಿಗೆ ಕಟ್ಕೊಳ್ತೀವಿ, ಹಣ್ಣು ಹಂಪಲುಗಳನ್ನು ಕಟ್ಕೊಳ್ತೀವಿ, ಏನನ್ನು ಅನಿವಾರ್ಯ ಗಿಡ ಹಾಕೊಳ್ತೀವಿ, ಅದನ್ನು ನಾವು ಮಾಡ್ಕೊಳ್ತೀವಿ. ಇದು ನಮ್ಗೆ ಸ್ಪಷ್ಟವಾದಂಥ ಬೇಡಿಕೆ. ಇದೆಲ್ಲವೂ ಸಹಿತ ಕಂಟಿನ್ಯೂ ಆಗಲಿ. ಸಂಕ್ಷಿಪ್ತವಾಗಿ ಹೇಳಿದ್ವಿ, ಈ ಒಂದು ಕರ್ನಾಟಕ ಫಾರೆಸ್ಟ್ ರೂಲ್ಸ್ ನಲ್ಲಿ A to F ಇದೆ, ಎಲ್ಲ ಅಧಿಕಾರಿಗಳು ಅನೇಕರಿಗೆ ನಾವು ಕೊಟ್ಟಿದ್ದೀವಿ. ಈ ಬಗ್ಗೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಒಂದು ಜಡ್ಜ್ಮೆಂಟ್ ಆಯಿತು. ಸ್ವಪ್ನ ಬೆಟ್ಟದಲ್ಲಿ ಇಲ್ಲೇ ಹೊನ್ನಾವರದಲ್ಲಿ ಒಂದು DC ಅವರು ಒಂದು ಆರ್ಡರ್ ಮಾಡಿದ್ರು. ಏನಂತ ಹೇಳಿದ್ರೆ ಅದು ಬರಿಯಲ್ಲೇ ಸಲುವಾಗಿ 20 ಹುದ್ದೆ ಕೊಡ್ತಾರೆ. ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ಗೆ ಹೋದ್ರೆ ಅದು ಏನು ಗೊತ್ತಿಲ್ಲ, ಲಾ ಆಫ್ ಪೊಸಿಷನ್ ಅಂತ ಒಬ್ಬರಿದ್ದಾರೆ, ಅದು ನೀವು ಬೇರೆಯವರಿಗೆ ಡೈವರ್ಟ್ ಮಾಡಿದ್ರೆ ಕಾನೂನು ವಿರುದ್ಧ ಆಗ್ತದೆ. ಹಾಗಂತೇಳಿ ಅದನ್ನು ಬೇರೆಯವರಿಗೆ ಕೊಡಲಿಕ್ಕೆ ಬರೋದಿಲ್ಲ. ಲಾ ಆಫ್ ಪೊಸಿಷನ್ ಅವರ ಸ್ವಪ್ನ ಬೆಟ್ಟದಲ್ಲಿ ಆ ರೀತಿ ಬೇರೆಯವರಿಗೆ ಕೊಡಲಿಕ್ಕೆ ಬರೋದಿಲ್ಲ ಅಂತ ಜಡ್ಜ್ಮೆಂಟ್ ಕಾಪಿ ಇದೆ. ನಾನು ಅನೇಕ ಅಧಿಕಾರಿಗಳು ಭೇಟಿಯಾದಾಗ ನನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ, ಸುಪ್ರೀಂ ಕೋರ್ಟ್ಗೂ ಆಗಿರ್ತಕ್ಕಂಥ ಜಡ್ಜ್ಮೆಂಟ್ಗೂ ನಮಗೆ ಏನು ಸಂಬಂಧ ಇಲ್ಲ. ಆಯಾ ಕೇಸಿಗೆ ಸಂಬಂಧಪಟ್ಟಂತೆ ಅದು ಜಡ್ಜ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ. ಹಸಿರು ಏನು ಯಾವ್ಯಾವ ಹಸಿರು ಇದೆಯೋ ಅದೆಲ್ಲವೂ ಸಹಿತ ಅರಣ್ಯ ಅಂತ ಘೋಷಣೆ ಮಾಡ್ತಾರೆ. ಹಾಗೆ ರೈತರು ಅದು ಅರಣ್ಯದಲ್ಲಿ ಬರೋದಿಲ್ಲ, ಬರ್ತದೆ. ಯಾಕೆ? ಪರಿಸರದ ರಕ್ಷಣೆಗೋಸ್ಕರವಾಗಿ ಅದು ಅರಣ್ಯ. ಪರಿಸರ ಅರಣ್ಯ ನಾವು ರೈತರು ಉಪಯೋಗ ಮಾಡತಕ್ಕಂಥ ಅರಣ್ಯದ ವಿಷಯ ವ್ಯತ್ಯಾಸ. ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಸ್ಕೀಮ್ ಅಂತ ತಗೊಂಡಿದೆ. ಏಕೆ ತಗೊಂಡಿದೆ ಅಂತ ಹೇಳಿದ್ರೆ, ರೈತರು ಅವರ ಜಾಗ
ಮೊನ್ನೆ ಕ್ಯಾಬಿನೆಟ್ನಲ್ಲಿ ಪಾಸ್ ಆಯ್ತು, ಇಂಪ್ಲಿಮೆಂಟಿಂಗ್ ಬರಬೇಕು, ಆನ್ಲೈನ್ ಅಲ್ಲಿ ಸಿಗ್ತದೆ. ಹಾಗಾಗಿ ನಮ್ಮ ರೈತರ ವಿರೋಧಿ ಧೋರಣೆಯಾಗಿರ್ತಕ್ಕಂಥ ಯಾವ ಕಾನೂನು ಸರ್ಕಾರ ತರಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸರ್ಕಾರವೂ ಬರ್ಲಿಕ್ಕೆ ಸಾಧ್ಯವಿಲ್ಲ, ಸರ್ಕಾರ ಉಳಿಯೋದಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಆ ಕಾರಣದಿಂದ ನಮ್ಮ ರೈತರ ಬೇಡಿಕೆಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಯಾವುದೇ ರೀತಿ ಚಟುವಟಿಕೆಗಳು ಬೇಡ. ಅದನ್ನು ನಮ್ಮ ಬೇಡಿಕೆಗಳೇನಿತ್ತು ಅದನ್ನು ಕೊಡಬೇಕು. ನಾನು ಮತ್ತು ವಿಸ್ತಾರವಾಗಿ ಈಗಾಗಲೇ ಅನೇಕ ಮನವಿಗಳನ್ನು ಕೊಟ್ಟಿದ್ದೇನೆ. ಮತ್ತೊಂದು ವಿಷಯ, ಪರಂಪರಾಗತವಾಗಿ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಫ್ಯಾಂಟಾಸ್ಟಿಕ್ ಉದಾಹರಣೆ ಹೇಳ್ತೀನಿ. 2005-6ರಲ್ಲಿ ಫಾರೆಸ್ಟ್ ಡೆವಲಪ್ಮೆಂಟ್ ಅವರಿಗೆ ಆ ಫಾರೆಸ್ಟ್ ಇಂದಲೇ ಬದುಕಿರ್ತಕ್ಕಂಥ ಜನರಿಗೆ ಫಾರೆಸ್ಟ್ ಆಫೀಸರ್ ಕೊಡಬೇಕು ಅಂತ ಬಂತು. ಆ ಒಂದು ಕಾಯ್ದೆಯಲ್ಲಿ ಕಟ್ ಆಫ್ ಡೇಟ್ ಹಾಕಿದ್ರು. 2005 ಡಿಸೆಂಬರ್ಗಿಂತ ಪೂರ್ವದಲ್ಲಿ ಯಾವ ಕೆಲಸ ಮಾಡಿದ್ರು ಅಂತವರಿಗೆ ಹಕ್ಕು ಪತ್ರಗಳನ್ನು ಹಾಕೊಡ್ಬೇಕು ಅಂತ. ಆ ಕಾಯ್ದೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಕರೆಯಬೇಕು ಅಂತ ಹೇಳಿದ್ರು. ಕಾಯ್ದೆ ಸ್ಪಷ್ಟವಾಗಿದೆ, ವಿವರಣೆ ಏನಿದೆ ಅಧಿಕಾರಿಗಳ ಜವಾಬ್ದಾರಿ. ಪಂಚಾಯತ್ನಲ್ಲಿ ಒಂದು ಗ್ರಾಮ ಸಭೆ ಕರೆದಿದ್ದಾರೆ ಇರುವಂತಹ ವಿಷಯ ಅನೇಕ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಅರ್ಜಿ ತಗೊಂಡು ಎಸಿ ಮಟ್ಟದಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಮಟ್ಟದಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಆ ಎಲ್ಲ ಕೇಸ್ಗಳು ವಿಚಾರಗಳು ಅನೇಕ ಕೇಸ್ಗಳು ವಿಚಾರಗಳು ನಮ್ಮ ಶೆಡ್ಯೂಲ್ ಟ್ರೈಬ್ಸ್ ಗಳಿಗೆ ಅನೇಕ ಹಕ್ಕುಗಳನ್ನು ಹಾಕಿದ್ದಾರೆ, ಕೊಡ್ಲಿಪ್ಪ ಅನೇಕರು ಅಲ್ಲಿ ಬದುಕಿ ಮಾಡ್ತಾ ಇದ್ದಾರೆ ಕೊಡತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಅದನ್ನೇ ನಂಬಿಕೊಂಡು ಹೋಗಿರ್ತಕ್ಕಂಥ ಅನೇಕ ಕೃತ್ಯಗಳು ಮಾಡ್ಕೊಂಡು ಹೋಗ್ತವರಿದ್ದಾರೆ. ಅಲ್ಲಿ ಏನ್ ಮಾಡಿದ್ರು ಅಂತ ನಿಮ್ಮ ಹತ್ರ ಆ ದಾಖಲೆಗಳಿಲ್ಲ, ಈ ದಾಖಲೆಗಳಿಲ್ಲ ಅಂತ. ಕೆಲ ಗೆಜೆಟ್ಗೆ ಅಂತ ಗೊತ್ತಿದೆ, ಇಂತಿಂತ ಜನಾಂಗದವರು ಈಗ ಇದರೊಳಗೆ ಈ ಭಾಗಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರೊಳಗೆ ಒಳ್ಳೆ ಹೋಗಿದ್ದಾರೆ. 1000 ವರ್ಷದಿಂದ ಇಂತಿಂತ ಜನಾಂಗದವರು ಇಲ್ಲಿ ಬಂದಿದ್ದಾರೆ. ಉಡುಪಿಗಳು ಇಂಥ ವರ್ಷದಲ್ಲಿ ಬಂದರು, ಅವರು ಇಂತಿಂತ ಊರಿನಲ್ಲಿ ಇದ್ರು, ಕಳಚೆಯಲ್ಲಿ ಇದ್ರು, ಬೆಳಗಾವಿಯಲ್ಲಿದ್ರು, ಮತ್ತೆ ಯಾವ್ಯಾವುದು ಗ್ರಾಮಗಳನ್ನು ಸಹಿತ ಹಾಕಿಕೊಟ್ಟಿದ್ದಾರೆ. ಉಡುಪಿ ಜನಾಂಗ ಬಂದಿತ್ತು, ಪಟಗಾರ ಜನಾಂಗ ಬಂದಿತ್ತು, ಬ್ರಾಹ್ಮಣರು ಇಂತಿಂತ ಇದಕ್ಕೆ ಬಂದರು ಅಂತ ಅದರೊಳಗೆ ಬರ್ಕೊಂಡಿದ್ದಾರೆ. ಆ ಗೆಜೆಟ್ಗಳನ್ನು ತಗೊಳ್ಳಿಲ್ಲ, ಕಾಯ್ದೆ ಸ್ಪಷ್ಟವಾಗಿದೆ. ಆ ಗೆಜೆಟ್ ಒಂದೊಂದು ಡಾಕ್ಯುಮೆಂಟ್ ಅದನ್ನು ಕನ್ಸಿಡರ್ ಮಾಡಲಿಲ್ಲ. GPS ಮಾಡಬೇಕಾದ್ರೆ ವಾಸ್ತವಿಕವಾಗಿ ಯಾರು ಮಾಡ್ಕೊಂಡಿದ್ದಾರೆ ಆ GPS ಆಗಿಲ್ಲ. ನಿಮ್ಗೆ ಪ್ರಕರಣ ಇಲ್ಲ ಅಂತ ಇಲ್ಲಿ ಏನ್ ಹೇಳೋದು, ಯಾರು ವಾಸ್ತವಿಕ 2005ಕ್ಕಿಂತ ಪೂರ್ವದಲ್ಲಿ ಮಾಡಿದ್ದಾರೆ ಅವರಿಗೆ ಆ ರೀತಿಯ ಹಕ್ಕುಗಳನ್ನು ಕೊಡಬೇಕು. ಒಂದು ಕನ್ಫ್ಯೂಷನ್ ಇದ್ದದ್ದು ಅಲ್ಲಿ ಒಂದು ಕೇಳಿದ್ರೆ 3 ಜನರೇಷನ್ಸ್ ಇದ್ದಾರೆ. 3 ಜನರೇಷನ್ಸ್ ಅಂತ ಹೇಳುವಂಥದ್ದು ಇದು ದೊಡ್ಡ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿ ಕೇಂದ್ರ ಸರ್ಕಾರವು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಈಗ ಅನೇಕರು ಅಲ್ಲಿ ತೊಂದರೆ ಕೊಡ್ತಕ್ಕಂಥ ಅಧಿಕಾರಿಗಳು ತೊಂದರೆ ಕೊಡ್ತಾ ಇರ್ತಕ್ಕಂಥವರಿಗೆ 1995, 96, 97ರಲ್ಲಿ ಸುಮಾರು 1000 ಕೇಸ್ಗಳನ್ನು ಹಾಕಿದ್ರು. ಎಲ್ಲ ಇಲ್ಲಿ ಕ್ರಿಮಿನಲ್ ಕೇಸ್ ಹಾಕಿದ್ರು, ಅವ್ರನ್ನ ಚಾರ್ಜ್ ಹಾಕಿದ್ರು, ವಿಚಾರಣೆ ನಡೆದು ಅವರೆಲ್ಲ ಬಿಡುಗಡೆ ಆಗಬಹುದು. ಒಂದೊಂದು ಕೇಸಲ್ಲಿ 15-20 ಜನರು ಸಾಕ್ಷಿದಾರರನ್ನು ಮಾಡಿದರು. ಅವರೆಲ್ಲ ಬಂದಿಲ್ಲ, ಇವರು 100 ವರ್ಷದ ಅಲ್ಲಿ ಮನೆ ಕಟ್ಕೊಂಡು ಇದು ಮಾಡಿಕೊಂಡು ಗಿಡ 60-70 ವರ್ಷ ಆಗಿದೆ, 100 ವರ್ಷ ಆಗಿದೆ ಅಂತೆಲ್ಲ ಕೊಡೋದು ನಿಮ್ಮ ಅಧಿಕಾರಿಗಳು ಗಿಡ ಹೋಗ್ಬೋದು ಹೇಳಿ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ವಕೀಲರ ಸಹಜವಾಗಿ ಅವ್ರ ಕೇಸ್ ಆಗಿದ್ದರೆ ಅವ್ರು ಬಿಡುಗಡೆ ಆಗುತ್ತೆ, ಅವರಿಗೆಲ್ಲ ಕೇಸ್ಗಳನ್ನು ಈಗ ಸರ್ಟಿಫಿಕೇಟ್ ಕಾಪಿ ಅಂತ ಕೊಡ್ತೀವಿ. ಈಗ ಮೊನ್ನೆದಷ್ಟು 64 ಏಕಂದ್ರೆ ನೋಟಿಸ್ಗಳು ಬಂತು. ನಾನು ಹೇಳಿದೆ 95ರಲ್ಲಿ ನಿಮ್ಮ ಹತ್ರ ಕೇಸ್ ಆಗಿತ್ತು, ಇದು ಮಾಡಿದ್ರೆ ಅತಿಕ್ರಮಣ ಮಾಡಿದೆ. ಆ ಕೇಸ್ನಲ್ಲಿ ಇವರು 15 ವರ್ಷದ ಹಿಂದೆ ಅದು ಅತಿಕ್ರಮಣ ಮಾಡಿದ್ರು. ಈ ಥರದಲ್ಲಿ ಮತ್ತು ಅವರಿಗೆ ಬಂದಿದೆ. ಹಾಗೆ ಈ ಒಂದು 2005ರಲ್ಲಿ ಬಂದಿರತಕ್ಕಂಥ ಫಾರೆಸ್ಟ್ ಡೆವಲಪ್ಮೆಂಟ್ ಆಕ್ಟ್ ಇದೆ, ಅದು ಏನು ಗೊತ್ತಾಗಿದೆ. ಹಾಗಾಗಿ ನಾನು ಹೇಳುವಂಥದ್ದು ಹೇಳಿದ್ರೆ ನಿಮ್ಮ ದಾಖಲೆಗಳಲ್ಲಿ ಅನೇಕ ಕಾಂಟ್ರಡಿಕ್ಷನ್ಸ್ ಇದೆ. ಹಾಗಾಗಿ ಅನೇಕರು ಅತಿಕ್ರಮಣ ಬಹಳ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅಂಥವರಿಗೆ ಹೊಸದಾಗಿ ನಾವು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಏನು ಕಟ್ ಆಫ್ ಡೇಟ್ ಇದೆ 2005, ಆ ಕಟ್ ಆಫ್ ಡೇಟ್ ಮೊದಲು ಯಾರು ಮಾಡ್ಕೊಂಡು ಬಂದಿದ್ದಾರೆ
ತಿಂಗಳ ಹಿಂಗಾರಿಕೆ ವತಿಯಿಂದ ಆಗಬೇಕು. ಹಾಗೆ ಆಗಿದ್ರೆ ನೋಡಪ್ಪ ನಾನು ನೀವು ಅನುಕೂಲ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ರಿಸರ್ವ್ ಫಾರೆಸ್ಟ್ ನಾವು ಎಂಟ್ರಿ ಆಗ್ಬಿಟ್ಟು ನೀವು ಮೇಲೆ ಹಾಕೊಂಡಿದ್ದೀವಿ, ನಾವು ಎಂಟ್ರಿ ಆಗೋದಿಲ್ಲ, ಯಾರಿಗೂ ಅವಕಾಶ ಕೊಡಲಿಲ್ಲ ಅಂತ ಒಂದು ಸ್ಟ್ರಿಕ್ಟ್ ಆಗಿದ್ದ ಒಂದು ಕಾನೂನು ಜಾರಿಗೆ ಬಂದರೆ ಮತ್ತೆ ನಾವು ಅದನ್ನು ಮಾಡಲಿಕ್ಕೆ ಯಾರು ಮೊದಲು ಮಾಡ್ಕೊಂಡು ಬಂದಿದ್ದಾರೆ, ಅದರಿಂದಲೇ ಜೀವನ ಮಾಡ್ತಾರೆ ಅಂಥವರಿಗೆ ಸರ್ಕಾರದ ವತಿಯಿಂದ ಈ ಕಾಯ್ದೆಯಲ್ಲಿ ಅವಕಾಶ ಇದೆ. ಫಾರೆಸ್ಟ್ ಡೆವಲಪ್ಮೆಂಟ್ ಆಕ್ಟ್ ಗಳಲ್ಲಿ ಏನಿದೆ ಅದರ ಕೆಳಗಡೆ ಅವಕಾಶಗಳನ್ನು ಕೊಡಿ ಅಂತ ಹೇಳುವಂಥದ್ದು ಬೇಡಿಕೆ. ಇನ್ನು ಅನೇಕ ನಮ್ಮ ಬೇಡಿಕೆಗಳಲ್ಲಿ ಹೇಳಿದ್ವಿ, ನಾನು ಹೇಳ್ತಾ ಹೋದರೆ ಪ್ರಾಯಶಃ ಮುಗಿಯಿತು. ರೈತರ ಸಮಸ್ಯೆ ಹೀಗೆ ನಾವು ಬದುಕೋದು ಬಹಳ ಕಷ್ಟ. ಮಳೆಗಾಲದಲ್ಲಿ ಈಗ ತಿಂಗಳಗಟ್ಟಲೆ ಆಯ್ತು, ಒಂದೊಂದು ಕರೆಂಟ್ ಇದ್ದಾನೆ, ಫೋನ್ ಮಾಡಿದ್ರೆ ಯಾವ ಅಧಿಕಾರಿಗಳು ಸ್ಪಂದನೆ ಮಾಡೋದು ಅಂತ ಜೀವನ ಮಾಡ್ತಾ ಇದ್ದಂಥವ್ರಿಗೆ ನಮ್ಮ ರೈತರ ಬೇಡಿಕೆ ಏನು ಅದನ್ನು ಕೊಡಿ. ಏನು ಕಾನೂನು ಚೌಕಟ್ಟಿನಲ್ಲಿ ಅದಷ್ಟನ್ನು ಕೊಡಿ, ನಾವು ಅದಕ್ಕಿಂತ ಜಾಸ್ತಿ ಏನು ಹೇಳೋದು. ಹೊಸದಾಗಿ ಕಾಯ್ದೆ ಆಗೋದಕ್ಕೆ ನಾವು ಸರ್ಕಾರ ಮಟ್ಟದಲ್ಲಿ ಜನಸ್ಥಿತಿ ಮಟ್ಟದಲ್ಲಿ ಅದಕ್ಕೆ ಏನೇನು ಅವಶ್ಯಕತೆ ಮತ್ತೊಂದು ಭಯೋತ್ಪಾದಕ ವಿಷಯದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಆಗೋದಿಲ್ಲ. ಒಂದು ಸರ್ಕಲ್ ಬೇಕಾಗಿದೆ, ಅದು ಸಹಿತ ಅಲ್ಲಿ ಮಾಡಿರ್ತಕ್ಕಂಥ ಒಂದು ತಪ್ಪೇನು ಕೇಳಿದ್ರೆ 2012ರಲ್ಲಿ ಒಂದು ಸರ್ಕಾರ ಇದು ಬಂತು, ಹಸನ ಭೂಮಿಯನ್ನು ಅಲ್ಲಿ ರೂಲ್ 21 ಲ್ಯಾಂಡ್ ಭೂಮಿಯ ವರ್ಗೀಕರಣ ಮಾಡ್ತಾರೆ. ಹಸನವಾದಂಥ ಭೂಮಿ, ಹಸನವಾಗದ ಇದ್ದಂಥ ಭೂಮಿ, ಹಸನವಾಗದಂಥ ಭೂಮಿ ಸಂಬಂಧಪಟ್ಟಂತೆ ಬರ್ಕಾರ ಘೋಷಣೆ ಮಾಡಿದ್ರು. ಅದಕ್ಕೆ ನಮ್ಮ ಸರ್ಕಾರ ಬೇಕಾಗಿದೆ. ಅದಕ್ಕೆ ನಮ್ಮ ಸರ್ಕಾರ ಮಟ್ಟದಲ್ಲಿ ಅನೇಕ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಸಿರಿಸಿಯಲ್ಲಿ ನಮ್ಮ ಸ್ವರ್ಣಲಿ ಪಡೆದಿದ್ದರು, ಇದು ಅನೇಕ ಒತ್ತಾಯಗಳು ಆಗಿದೆ. 40 ಕೃಷಿ ಪ್ರತಿಷ್ಠಾನ ಇರುವಂಥದ್ದಿದೆ, ಅದರಿಂದ ಒತ್ತಾಯ ಆಗಿದೆ. ಸಿರಿಸಿ ಕಡೆಯಿಂದ ರೈತರಿಂದ ಸಾಕಷ್ಟು ಒತ್ತಾಯಗಳು ನಡೀತಾ ಇದೆ. ಆದ್ದರಿಂದ ಅತ್ಯಂತ ತ್ವರಿತವಾಗಿ ಎಲ್ಲ ಬರುವಂಥದ್ದು ಅದು ಆಗಿದೆ. ಈಗ ಏನು ಬಳ್ಳಿಯಲ್ಲಿ 28ರಲ್ಲಿ ಯಾಕೆಂತಂದ್ರೆ ಆ ಒಂದು ಸೊಪ್ಪನ ಬೆಟ್ಟಕ್ಕೆ ನಾವು 1869ರಲ್ಲಿ ಕಂದಾಯ ನಾವೆಲ್ಲ ಗಮನಿಸಬಹುದು. ಹಾಗಾಗಿ ತೆಗೆದುಕೊಂಡಿದ್ದಂಥ ಭೂಕಂದಾಯ 1869 ಅದರ ನಂತರದಲ್ಲಿ 12, 15 ಆ ಪ್ರಮಾಣದಲ್ಲಿ 10% ಜಾಸ್ತಿ ಅದಕ್ಕೆ ಟ್ಯಾಕ್ಸ್ ಮಾಡುತ್ತಿದ್ದಾರೆ. ಸರ್ಕಾರ ಈ ಜಾಸ್ತಿ ಮಾಡೋದು ನಮಗೆ ಟ್ಯಾಕ್ಸ್ಗಳನ್ನ ಅದು ಯಾಕೆ ಜಾಸ್ತಿ ಮಾಡಿದ್ರು ಅಂತಂದ್ರೆ ಸೊಪ್ಪಿನ ಬೆಟ್ಟವನ್ನು ಡಿಸ್ಪಾರೇಟ್ ಮಾಡಿ ನಮ್ಮ ಕಬ್ಜವನ್ನು ಕೊಟ್ಟರು. ಅವಾಗ ಬ್ರಿಟಿಷರು ಬಾಂಬೆ ಗವರ್ಮೆಂಟ್ ರೆಸಲ್ಯೂಷನ್ ಆಗಿದೆ, ಟ್ಯಾಕ್ಸ್ ಶುಡ್ ಬಿ ಕಲೆಕ್ಟೆಡ್ ಇನ್ಕ್ಲೂಡಿಂಗ್ ದಟ್ ಬೆಟ್ಟ ರೆಸಲ್ಯೂಷನ್. ಆ ರೆಸಲ್ಯೂಷನ್ ಪ್ರಕಾರ ಅವರು ವಸೂಲು ಮಾಡ್ತಾರೆ. ನಾವಿಂದ ಈಗ ಹಾಗಾಗಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆಗ ಇದು ತನಕ ಆ ಬೆಟ್ಟದ ಇದನ್ನು ಸೇರಿಸ್ಕೊಳ್ತಾರೆ. ಆ ಕಾರಣದಿಂದ ನೀವು ಸೊಪ್ಪಿನ ಬೆಟ್ಟಕ್ಕೆ ನಮಗೆ ಏನು ಕೂಟದೆ ಕಂದಾಯ ಅನೇಕರು ಏನೇನೋ ಕೇವಲ ತಪ್ಪದು ರೈತರು ಅತ್ಯಂತ ವಿನಂತಿ ಮಾಡ್ಕೊಳ್ತಾರೆ. ಸೊಪ್ಪಿನ ಬೆಟ್ಟದಲ್ಲಿ ನಾವು ಗಿಡಗಳನ್ನು ನೆಡೋದಕ್ಕೆ ಏನು 100 ಗಿಡಗಳನ್ನು ನೆಡಬೇಕು ಅಂತ ಕಾಯ್ದೆಯಲ್ಲಿದೆ. ಅತ್ಯಂತ ಸೈಂಟಿಫಿಕ್ ಆಗಿ ಸಿಗ್ತಾ ಇದೆ. 1869ರಲ್ಲಿ ನಿರ್ಣಯ ಮಾಡ್ತೀವಿ. ನಾವು 100 ಗಿಡಗಳನ್ನು ಕಾಪಾಡಬೇಕು, ಆ ಗಿಡಗಳನ್ನು ಕಾಪಾಡಬೇಕು, ನೆಡಬೇಕು. ಅದಕ್ಕೆ ನಮಗೆ ಇರೋದಿಲ್ಲ. ಅಲ್ಲಿ ಹೆಕ್ಟೇರ್ ನಾವು ಕಾಪಾಡಬೇಕು ಅನ್ನೋದಿದೆ, ಅದನ್ನು ನಾವು ಮಾಡಲೇಬೇಕು. ಈಗ ಅನೇಕ ಸಭೆಗಳನ್ನು ಮಾಡಿ ನಮಗೆ ಈ 75, 25 ಬೆಟ್ಟ ಒಳಗೆ ಬಳಗತಕ್ಕಂಥ ಸರ್ಕಾರ 75 ನಮಗೆ 75 ಬೀಜಗಳನ್ನು ನೆಟ್ಟಿದೆ. ನಾವು ಆ ಸೊಪ್ಪು ಬೆಟ್ಟದಲ್ಲಿ ತ್ಯಾಜ್ಯಗಳನ್ನು ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಬೀಜ ನೆಟ್ಟರೆ ಮುಳ್ಳು ಇತ್ಯಾದಿಗಳು ಬೆಳೀತವೆ, ಇದು ಮಾಡ್ತವೆ. ಈಗ ಏನು ಅದಕ್ಕೆ ಗೊಂಬೆಗಳನ್ನು ಕಡೆಗೆ ಜನ ಸಿಗುತ್ತಿಲ್ಲ. ಅಟ್ಲೀಸ್ಟ್ ನಾವು ತ್ಯಾಜ್ಯಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ತೋಟ ಹಾಕ್ತಾ ಇದ್ದೀವಿ. ಈಗ ಬೀಜ ನೆಟ್ಕೊಂಡ್ರೆ ಆ ಸೊಪ್ಪು ಬೆಟ್ಟದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಅನೇಕ ಮಾರ್ಕೆಟಿಂಗ್ ಗಿಡಗಳು ಬೆಳೆದು ಸೊಪ್ಪಿನ ಬೆಟ್ಟ ಅಭಿವೃದ್ಧಿ ನಾವು ಮಾಡ್ತಕ್ಕಂಥದ್ದು ರೈತರು ಸಹಿತ ನಾವು ನಿಂತಿದ್ದೀವಿ. ಅದನ್ನು ಅಭಿವೃದ್ಧಿ ಮಾಡಬೇಕು. ಆ ಸೊಪ್ಪಿನ ಬೆಟ್ಟದ ಅಲ್ಲಿ ನಾವು ಜಾಸ್ತಿ ಅಭಿವೃದ್ಧಿ ಮಾಡಿ ಅನೇಕ ಗಿಡಗಳನ್ನು ಬೆಳೆದರೆ ನಮಗೆ ಅವಕಾಶ ಇದೆ. ನಾವು ಬಂದರೆ ಎಷ್ಟು ಗಿಡಗಳು ಆರ್ಥಿಕವಾಗಿ ನಮಗೆ ಸಹಾಯ ಮಾಡ್ತಕ್ಕಂಥ ಗಿಡಗಳನ್ನು ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು. ಈ ಭಾಗದ ರೈತರು ಬೇಡಿ. ಯಾಕಂತಂದ್ರೆ
ಅದನ್ನು ಬೆಳೆಸ್ಕೊಂಡು ಹೋರಾಟದಿಂದ ತಗೊಂಡದ್ದು ನಾವು ಸ್ವಪ್ನ ಬಿಟ್ಟ ಅದರಿಂದ ಅದಕ್ಕೆ ಗೌರವ ಕೊಟ್ಟು ಅದಕ್ಕೆ ಏನೇನು ಕಾಯ್ದೆ ಅವಕಾಶ ಇದೆ ಅದನ್ನು ಮಾಡಿಕೊಡ್ರಿ ಅಂತ ಹೇಳಿ ಬೇಡಿಕೆ ಇಟ್ಟು ರೈತರ ಪರವಾಗಿ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಮೊದಲನೇ ನಮಸ್ಕರಿಸಿ ನಾನು ಮತ್ತೇನಾದರೂ ವಿಷಯಗಳಿದ್ರೆ ನೀವು ಪ್ರಶ್ನೆ ಮುಖಾಂತರ ಕೇಳಬಹುದು ಶಾಂತಿಯುತವಾಗಿ. ನಾವು ರೈತರು ಯಾವಾಗಲೂ ಶಿಸ್ತನ್ನು ಕಾಪಾಡಬೇಕು, ಕಾನೂನು ಪಾಲನೆಯನ್ನು ಮಾಡಬೇಕು. ನಾವು 10 ಜನರಿಗೆ ಅನ್ನ ಹಾಕೋರು ಈ ಒಂದು ಸಿದ್ಧಾಂತವನ್ನು ನಾವು ಎಲ್ಲಿಗೂ ಸಹಿತ ನಾವು ಮರಿಬಾರದು, ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಎಲ್ಲ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.